ಮಕ್ಳದ್ದು ನೋಡಿದಾಗ ನಮಗೆ ಗೊತ್ತಾಗೋಗ್ಬಿಟ್ಟಿದೆ. ತುಂಬ ಆ್ಯಕ್ಟಿವ್ ಆಗಿರೋ ಮಕ್ಕಳು ಡಲ್ ಆದಾಗ, ಏನಾದ್ರು ಪ್ರಾಬ್ಲಮ್ ಆದಾಗ ನನಗೆ ಗೊತ್ತಾಗೋಗುತ್ತೆ ಅದು. ಆವಾಗ ಅವ್ರನ್ನ ಪೇರೆಂಟ್ಸ್ಗೆ ಫಸ್ಟ್ ನಾವು ಕೌನ್ಸಿಲಿಂಗ್ ಕೊಡಬೇಕಾಗಿರೋದು ಪೇರೆಂಟ್ಸ್ಗೆ. ನಿಮ್ಮ ಮಗುಗೆ ಏನೇ ಆಗಿರಲಿ ನೀವು ಸಪೋರ್ಟ್ ಮಾಡಿ, ನೀವೇನು ಅಂತ ಕೇಳಿ. ಯಾರಿಗೂ ಪ್ರಪಂಚದಲ್ಲಿ ಆಗಿಲ್ಲದೆ ಇರೋದು ಏನೂ ಆಗೋದೇ ಇಲ್ಲ. ನಿಮ್ಮ ಜೀವನದಲ್ಲಿ ಆಗಿರುತ್ತೆ, ನೀವು ಹೇಳ್ಕೊಂಡಿರಲ್ಲ, ಯಾಕೆ ನಿಮ್ಮ ಅಪ್ಪ ಅಮ್ಮ ಅವಕಾಶ ಕೊಟ್ಟಿರಲ್ಲ, ನೀವು ಕೊಡಿ ಅವಕಾಶ. ಇವಾಗ ನಿಮ್ಮ ಮಗುಗೆ ಹುಟ್ಟಿದಾಗ ಏನು ಮಾಡ್ತೀವಿ, ಅವಳು ಪಿಂಕ್ ಬಳೆ ಇಷ್ಟ, ಪಿಂಕ್ ಚಪ್ಪಲಿ ಇಷ್ಟ, ಪಿಂಕ್ ಬೊಂಬೆ ಇಷ್ಟ, ಎಲ್ಲ ಕೇಳ್ಕೊಂಡು ಬರ್ತೀರಾ. ನಾಳೆ ಅವಳೊಂದು ಹುಡುಗನ ಇಷ್ಟಪಟ್ಟಾಗ ನೀವು ಯಾಕೆ ಒಪ್ಕೊಳ್ಳಲ್ಲ? ತಂದೆ ತಾಯಿ ಮಾಡೋ ಮೊದಲನೇ ತಪ್ಪದೆ. ಬೆಳೆಸ್ಕೊಂಬರೋದು ಹೇಗೆ, ಪಪ್ಪ ನಂಗೆ ಪಿಂಕ್ ಚಪ್ಪಲಿ ಇಷ್ಟ, ತಗೊಮ್ಮ ಪಿಂಕ್ ಕಲರ್ ಎಲ್ಲ ಕೊಡಿಸ್ಕೊಂಡು ಬರ್ತೀರಾ. ಅವಳು ಇಷ್ಟ ಬಂದಿದೆ. 17 ವರ್ಷ ಆದಾಗ ನಾನು ಒಬ್ಬನ ಇಷ್ಟಪಟ್ಟಿದ್ದೀನಿ ಅಂದಾಗ ಮನೇಲಿ ಕೂಡ ಆಗ್ತೀರಾ ನೀವು. ಯಾಕೆ ಕರೆದು ಮಾತಾಡಿ, ನಿಂಗೆ ಇಷ್ಟ ಆಯ್ತಾ, ಯಾರವನು ಏನಕ್ಕೆ, ನೀನು ಇಷ್ಟಪಡ್ತೀಯಾ ಪಡು, ನನಗೆ ಹೇಳ್ಬಿಟ್ಟು ಮಾಡು. ತಪ್ಪು ಮಾಡಲ್ಲ. ಅವಾಗ ಕದ್ಬಿಟ್ಟು ಎಲ್ಲೂ ಆಚೋಗಿ ಮೀಟ್ ಮಾಡಲ್ಲ. ನಿಂಗೆ ಇಷ್ಟಪಡ್ತೀಯ ಬಾ, ನಮ್ಮ ಮನೇಲಿ ಬಂದು ಕೂತ್ಕೊಂಡು ನೀನು ಅವನ ಜೊತೆನೇ ಮಾತಾಡು. ಸಪೋರ್ಟ್ ಮಾಡಿ. ಅವ್ನು ಕೆಟ್ಟ ಹುಡುಗನ ಅವ್ಳು ಕೊಟ್ಟು ಅವ್ನು ವಿವರ್ಸ್ ಹೇಳಿ ಆಗಲೇ ಇಲ್ವಾ, ಅವನನ್ನು ಕರ್ಕೊಂಬಂದು ಚೇಂಜ್ ಮಾಡೋದು ನಮ್ಮ ಕೈಯಲ್ಲಿ ಇದೆ ಅಲ್ವಾ.